ಪ್ರತಿಯೊಬ್ಬ ಹಿಂದೂಗಳಿಗೆ ಗೊತ್ತಿರ್ಬೋದು, ವಿಗ್ರಹ ಏನಾದರೂ ಶಿಥಿಲಗೊಂಡ ಅಂದರೆ ಹೊಡೆದೋದ್ರೆ ಅದಕ್ಕೆ ಪೂಜೆ ಆಗೋದಿಲ್ಲ. ಇವರು ಹಂಪಿಗೆ ಏನಾದರೂ ಬಂದರೆ ರೆಂಟಲ್ ಸೈಕಲ್ನ ತಗೋಬೇಡಿ, ನಿಮ್ಮ ಲೋ ಬಜೆಟಲ್ಲಿ ನೀವೆಲ್ಲ ಪ್ಲೇಸ್ನ ಕವರ್ ಮಾಡ್ಬೋದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇದೀಗ ನಾವು ಬಂದಿದ್ದೇವೆ ವಿಜಯನಗರ ಸಾಮ್ರಾಜ್ಯದ ಒಂದು ಹೃದಯ ಭಾಗಕ್ಕೆ ಅಂತ ಹೇಳ್ಬೋದು, ಹಂಪಿಗೆ ನಾವು ಬಂದಿದ್ದೇವೆ. ವಾವ್! ಇದೀಗ ನಾವು ಹೋಗ್ತಾ ಇದ್ದೀವಿ ಕಡಲೆಕಾಳು ಗಣೇಶ ದೇವಸ್ಥಾನ ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಮಂಟಪಗಳು, ಹಾಗೆ ಎಂಟ್ರೆನ್ಸ್. ವಿರೂಪಾಕ್ಷ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಕಡಲೆಕಾಳು ಗಣಪತಿ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಬಂದಿದ್ದೀವಿ ಕಡಲೆಕಾಳು ಗಣೇಶ. ಈ ಮೂರ್ತಿಗೆ ಕಡಲೆಕಾಳು ಗಣೇಶ ಅಂತ ಹೆಸರು ಯಾಕೆ ಬಂತು ಅಂದರೆ, ನೋಡೋದಕ್ಕೆ ಹೊಟ್ಟೆ ಕಡಲೆಕಾಳು ರೀತಿ ಇರೋದ್ರಿಂದ ಕಡಲೆಕಾಳು ಗಣೇಶ ಅಂತ ಹೆಸರು ಬಂದಿದೆ ಈ ದೇವಸ್ಥಾನ. ಕಡಲೆಕಾಳು ಗಣೇಶ ದೇವಸ್ಥಾನ ನೋಡಲಿಕ್ಕೆ ಔಟ್ ಸೈಡಿಂದ ಎಷ್ಟೊಂದು ಸಖತ್ತಾಗಿದೆ, ಒಳ್ಳೆ ಪಿಲ್ಲರ್ಗಳು. ಕಡಲೆಕಾಳು ಗಣೇಶ ನೋಡಾಯಿತು, ಇದೀಗ ನಾವು ಹೋಗೋಣ ಮುಂದೆ ಸಾಸಿವೆ ಕಾಳು ಗಣೇಶ. ಅವಾಗಲೇ ನಾವು ನೋಡಿದ್ದೀವಿ ಕಡಲೆಕಾಳು ಗಣೇಶ, ಇವಾಗ ನಾವು ನೋಡ್ತಾ ಇದ್ದೀವಿ ಸಾಸಿವೆ ಕಾಳು ಗಣೇಶ. ಅಲ್ಲಿಂದ ಒಂದು 100-150 ಮೀಟ್ರ್ ಆಗುತ್ತೆ, ನೋಡ್ತಿರ್ಬೋದು. ಇದೀಗ ನೀವು ನೋಡ್ತಾ ಇದ್ದೀರಾ ಸಾಸಿವೆ ಕಾಳು ಗಣೇಶ. ಸಾಸಿವೆ ಕಾಳು ಗಣೇಶ ನೋಡಿ ಆಯಿತು, ಮುಂದೆ ಹೋಗೋಣ. ಇನ್ನು ಯಾವ ಥರ ಗುಡಿಗಳು ದೇವಸ್ಥಾನ ಅಂತ ನೋಡೋಣ. ಇವರು ಹಂಪಿಗೆ ಏನಾದರೂ ಬಂದರೆ ರೆಂಟಲ್ ಸೈಕಲ್ನ ತಗೋಬೇಡಿ, ನಿಮ್ಮ ಲೋ ಬಜೆಟಲ್ಲಿ ನೀವೆಲ್ಲ ಪ್ಲೇಸ್ನ ಕವರ್ ಮಾಡ್ಬೋದು ಕಡಿಮೆ ದುಡ್ಡಲ್ಲಿ. ಹಾಗೆ ನಾವು ಇದೀಗ ಬಂದಿದ್ದೇವೆ ಕೃಷ್ಣ ಟೆಂಪಲ್ಗೆ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ. ಇವಾಗ ನಾವು ಹೋಗ್ತಾ ಇದ್ದೀವಿ ಕೃಷ್ಣ ದೇವಾಲಯಕ್ಕೆ, ಹಾಗೆ ಕೃಷ್ಣ ಬಜಾರ್ ಎಲ್ಲ ಇದೆ, ಮತ್ತೆ ಹೋಗೋಣ. ನೋಡ್ತಿರ್ಬೋದು ಕೃಷ್ಣ ದೇವಸ್ಥಾನದ ಗೋಪುರದ ಕೆಳಗಡೆ ಎಷ್ಟೊಂದು ಸಖತ್ತಾಗಿರುವಂತಹ ಡಿಸೈನ್ನ ನೋಡಿ, ಎಷ್ಟೊಂದು ಸಖತ್ತಾಗಿದೆ. ಬನ್ನಿ ಹೋಗೋಣ, ಕೃಷ್ಣ ದೇವಸ್ಥಾನನ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಪ್ರತಿಯೊಬ್ಬ ಹಿಂದೂಗಳಿಗೆ ಗೊತ್ತಿರ್ಬೋದು, ವಿಗ್ರಹ ಏನಾದರೂ ಶಿಥಿಲಗೊಂಡ ಅಂದರೆ ಹೊಡೆದೋದ್ರೆ ಅದಕ್ಕೆ ಪೂಜೆ ಆಗೋದಿಲ್ಲ. ಅದೇ ತರಹ ಈ ಕೃಷ್ಣನ ದೇವಸ್ಥಾನಕ್ಕೆ ಸಹ ಪೂಜೆ ಆಗೋದಿಲ್ಲ. ನೋಡ್ತಿರ್ಬೋದು ಎಷ್ಟೊಂದು ಸುಂದರವಾಗಿರುವಂತಹ ಒಂದು ಆನೆ ವಿಗ್ರಹಗಳನ್ನೆಲ್ಲ ಹೊಡೆದಾಕಿದ್ದಾರೆ ಆಗಿನ ಕಾಲದಲ್ಲಿ. ಕೃಷ್ಣನ ದೇವಸ್ಥಾನ ಇದೆ, ಅದರೊಳಗಡೆ ವಿಗ್ರಹ ಏನಿಲ್ಲ ಅಂತ ಕೇಳಿಬಿಟ್ಟೆ, ಆದರೆ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ. ನೋಡ್ತಿರ್ಬೋದು, ಅದು ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಕೃಷ್ಣ ದೇವಸ್ಥಾನದ ಒಂದು ಪ್ರತಿಯೊಂದು ಕಲ್ಲು ಮೇಲೆ ಕೃಷ್ಣ ಲೀಲೆಗಳಿದ್ದಾವೆ. ಚಿಕ್ಕ ವಯಸ್ಸಿನಲ್ಲಿರುವಂತಹದ್ದು, ಅವರ ಅವತಾರಗಳಿರುವಂತಹದ್ದು ಎಲ್ಲ ಕಾಣಕ್ಕೆ ಸಿಗುತ್ತೆ ಇಲ್ಲಿ. ಕೃಷ್ಣನ ದೇವಸ್ಥಾನ ನೋಡ್ಕೊಂಡು ನಾವು ಈಗ ಹೋಗ್ತಾ ಇದ್ದೀವಿ ಕೃಷ್ಣ ಬಜಾರ್, ಹಾಗೆ ಪುಷ್ಕರಣಿಗೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡ್ತಿರ್ಬೋದು ಬಜಾರು ಎಷ್ಟೊಂದು ಸಕ್ಕತ್ತಾಗಿದೆ ಅಂತ, ಆಗಿನ ಕಾಲದ ಬಜಾರ್. ಈ ಕೃಷ್ಣ ದೇವಸ್ಥಾನದಲ್ಲಿರುವಂತಹ ಬಜಾರ್, ಕೃಷ್ಣ ಬಜಾರ್ನ ಪ್ರಮುಖ ವ್ಯಾಪಾರವೇನೆಂದರೆ ಈ ರೈತರು ಬೆಳೆದಿರುವಂತಹ ಕಾಳು ಕಡಿನ ಸೇಲ್ ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಕೃಷ್ಣ ಬಜಾರ್ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ, ಸಖತ್ತಾಗಿದೆ ನೋಡಿ, ಎಷ್ಟೊಂದು ಸಖತ್ತಾಗಿದೆ ಅಂತ ನೋಡ್ತಿರ್ಬೋದು. ಎಷ್ಟೊಂದು ಸೂಪರ್ ಆಗಿದೆ ಅಂತ. ಕಾಳು ಕಡಿ ಮಾಡ್ತಿರುವಂತಹ ಮಾರ್ಕೆಟನ್ನು ನೋಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಕೃಷ್ಣ ಟೆಂಪಲು ಹಾಗೆ ಬಜಾರ್ನ ನೋಡಿಕೊಂಡು ಸ್ವಲ್ಪ ದೂರ ಮುಂದೆ ಹೋದರೆ ಬಡವಿಲಿಂಗ ಹಾಗೆ ವಿಷ್ಣು ನರಸಿಂಹಸ್ವಾಮಿ ಒಂದು ವಿಗ್ರಹ ಸಿಗುತ್ತೆ. ನೋಡ್ತಿರ್ಬೋದು, ನಾವು ಹೋಗ್ತಾ ಇದ್ದೀವಿ. ಹೋಗ್ತಿರುವಂಥ ರೋಡು ಮಸ್ತಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ನರಸಿಂಹ ಸ್ಟ್ಯಾಚ್ಯೂ ಹಾಗೆ ಬಡವಿ ಶಿವಲಿಂಗ ನೋಡಲಿಕ್ಕೆ ಹೋಗುವಂತಹ ನೋಡ್ತಿರ್ಬೋದು. ಹಾಗೆ ಮಂಟಪ ಇರುತ್ತೆ. ಇಲ್ಲಿ ಮಳೆಗಾಲದಲ್ಲಿ ಬಂದರೆ ನೀವೆಲ್ಲ ಓಡಾಡೋಕ್ಕಾಗೋದಿಲ್ಲ, ನೀರಿರ್ತವೆ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಏಕಶಿಲಾ, ಒಂದೇ ಶಿಲೆಯಲ್ಲಿ ಮಾಡಿರುವಂತಹ ಲಕ್ಷ್ಮೀ ನರಸಿಂಹ ಸ್ಟ್ಯಾಚ್ಯೂನ. ಹಿಂದ್ಗಡೆ ನೋಡ್ತಿರ್ಬೋದು 7 ಮುಖಗಳಿರುವಂತಹ ನಾಗ ವಾಸುಕಿನ ನೀವು ಹಿಂದೆ ನೋಡ್ತಿರ್ಬೋದು, ಎಷ್ಟೊಂದು ಸಕ್ಕತ್ತಾಗಿದೆ ಅಂತ. ಬರೀ ನರಸಿಂಹ ಮೂರ್ತಿ ಮಾತ್ರ ಮಡಗಿದ್ದಾರೆ,
ಲಕ್ಷ್ಮೀ ದೇವಿನ ಹೊಡೆದಾಕಿದ್ರೆ ಅಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸರಿಯಾಗಿ ನಿಮ್ಗೆ ಕಾಣ್ತಿದೆ ಲಕ್ಷ್ಮೀ ದೇವಿಯ ಕೈ ಹಿಂದೆ ಇರುವಂತಹದ್ದು ದೃಶ್ಯ. ಶ್ರೀ ಲಕ್ಷ್ಮೀ ನರಸಿಂಹ ಸ್ಟ್ಯಾಚು ಪಕ್ಕದಲ್ಲೇ ಬಡವಿ ಶಿವಲಿಂಗ ಅಂತ ಒಂದು ಶಿವಲಿಂಗ ಸಹ ಇದೆ. ಆ ಶಿವಲಿಂಗಕ್ಕೆ ಯಾಕೆ ಆ ಹೆಸರು ಬಂತು ಅಂದರೆ, ನೀವು ನೋಡ್ದಂಗೆ ಬಡವಿ ಶಿವಲಿಂಗಕ್ಕೆ ಯಾಕೆ ಬಡವಿ ಶಿವಲಿಂಗ ಅಂತ ಹೆಸರು ಬಂತಂದರೆ, ಒಬ್ಬ ಬಡತನದಲ್ಲಿರುವಂತಹ ಒಬ್ಬ ಮಹಿಳೆ ಈ ದೇವಸ್ಥಾನನ ಕಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ಆಗಿನ ಕಾಲದಲ್ಲೇ ಬಡವರೇ ಈ ಮಟ್ಟಕ್ಕೆ ಇಷ್ಟೊಂದು ದೊಡ್ಡದಾದ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ನೀವು ಲೆಕ್ಕನೇ ಆಗೋದಿಲ್ಲ ಎಷ್ಟು ಸಾಹುಕಾರ ಇರ್ಬೋದಂತಹ ಆ ಕಾಲದಲ್ಲಿ. ದೇವಿ ಶಿವಲಿಂಗ ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ನೋಡ್ಕೊಂಡು ನಾವು ಮುಂದೋಗ್ತಾ ಇದ್ವಿ. ಬಡವಿ ಶಿವಲಿಂಗ ಎಲ್ಲ ನೋಡ್ಕೊಂಡು ಮುಂದೆ ಬಂದರೆ ಚಂಡಿಕೇಶ್ವರ ದೇವಸ್ಥಾನ ಸಹ ಸಿಗುತ್ತೆ. ನೋಡ್ತಿರ್ಬೋದು ಕಮಲಾಪುರ 2 ಕಿಲೋಮೀಟರ್ ಆಗುತ್ತೆ. ಇವಾಗ ನಾವು ಬಂದಿದ್ದೀವಿ ಶಿವನ ದೇವಸ್ಥಾನಕ್ಕೆ. ನಾವು ಬಂದಿದ್ದೇವೆ ನೆಲದ ಮಟ್ಟಕ್ಕಿಂತ ಕೆಳಗಡೆ ಇರುವಂತಹ ಶಿವನ ದೇವಸ್ಥಾನಕ್ಕೆ. ಆ ದೇವಸ್ಥಾನ ಹೆಸರು ವಿರೂಪಾಕ್ಷ ದೇವಸ್ಥಾನ ಅಂತ. ನಾವು ನೋಡ್ತಾ ಇದ್ದೀವಿ ವಿರೂಪಾಕ್ಷ ದೇವಸ್ಥಾನ. ಈ ದೇವಸ್ಥಾನ ಪಾಳ್ಬಿದ್ದು ಹೋಗೈತೆ, ನೋಡ್ತಿರ್ಬೋದು. ಮಳೆಗಾಲದಲ್ಲಿ ಬಂದರೆ ಇನ್ನೂ ಹೆವಿ ನೀರಿರ್ತವೆ. ನೀರು ಸಹ ಕಾಣಿಸ್ತಿರ್ಬೋದು. ಒಳಗಡೆ ಏನು ಶಿವನ ಮೂರ್ತಿ ಎಲ್ಲ ಹೊಡೆದಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಹೋಗ್ತಾ ಇದ್ದೀವಿ ಆಗಿನ ರಾಜರ ಅಂದರೆ ಸೈನಿಕರೆಲ್ಲ ಇದ್ರಲ್ಲೋ ಅವರ ಮನೆಗಳನ್ನ ನೋಡಲಿಕ್ಕೆ, ಅವರು ವಾಸವಾಗಿದ್ದಂತಹ ಸ್ಥಳನ ನೋಡಲಿಕ್ಕೆ. ಬನ್ನಿ ಹೋಗೋಣ, ಯಾವ ಥರ ಐತೆ ಅಂತ ನೋಡೋಣ. ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಆ ಕಾಲದ ಸೈನಿಕರು ವಾಸವಾಗಿದ್ದಂತಹ ಮನೆಗಳು, ವಾಸಗೃಹಗಳು. ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿ ಪ್ಲ್ಯಾನ್ ಮಾಡಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಈ ಹಂಪಿನ ಆಳ್ತಿದ್ದು ಅಂತ. ಈ ಪಾಯಿಂಟಿಗೆ ಬಂದರೆ ನೀವು ಪ್ರತಿಯೊಂದು ನೋಡ್ಬೋದು. ಅಲ್ಲಿ ಕಾಣ್ತಿದೆ ಬೆಟ್ಟ. ನಾವು ಹೋಗ್ತಾ ಇದ್ದೀವಿ ಹರಿಹರನ ಅರಮನೆ ನೋಡಲಿಕ್ಕೆ. ಅರಮನೆ ಇದ್ದೀರಾ, ಆಗಿನ ಕಾಲದ ಅರಸರು ಹಾಗೆ ಸೈನಿಕರು ಇದ್ದಂತಹ ಜಾಗನ ಎಲ್ಲ ಹೊಡೆದು ಹಾಳು ಮಾಡಕ್ಕೆ ಬಿಟ್ಟಿದ್ದಾರೆ. ಎಷ್ಟೊಂದು ಸಖತ್ತಾಗಿರ್ಬೋದಾಗಿತ್ತು ಮೊದಲು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ನೀವು ಏನು ನೋಡ್ತಿದ್ದೀರಾ, ಇವೆಲ್ಲ ಅರಮನೆಗಳು ಹೊಡೆದು ಹಾಳು ಮಾಡಕ್ಕೆ ಬಿಟ್ಟಿದ್ದಾರೆ ಆಗಿನ ಕಾಲದ ಅರಸರು. ಬಂದಿದ್ವಿ ಕಮಲ್ ಮಹಲ್ ಹಾಗೆ ಗಜಪಡೆಯ ಕಾವಲ. ಹಾಗೆ ಇದೇನು ನೋಡ್ತಿದ್ದೀರಾ, ಇದು ಕಾವಲುಗಾರರ ಗೋಪುರ. ಈ ಗೋಪುರ ಏನಕ್ಕೆ ಇಷ್ಟು ಹೈಟ್ ಇದೆ ಅಂದರೆ, ಅಲ್ಲಿ ಬೇರೆ ರಾಜ್ಯದಿಂದ ಬರ್ತಿದ್ದಂಥ ಸೈನಿಕರನ್ನ ನೋಡೋದಕ್ಕೆ. ನಾವು ನೋಡ್ತಾ ಇದ್ದೀವಿ ಕಮಲ್ ಮಹಲ್. ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದಂತಹ ಕಟ್ಟಡ ಆಗಿದೆ. ನೋಡೋದಕ್ಕೆ ಕಮಲ ರೀತಿ ಇರೋದ್ರಿಂದ ಇದಕ್ಕೆ ಕಮಲ್ ಮಹಲ್ ಅಂತ ಹೆಸರು ಬಂದಿದೆ. ನೋಡ್ತಿರ್ಬೋದು ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪನ ಎಷ್ಟೊಂದು ಸಖತ್ತಾಗಿದೆ ಕಮಲ್ ಮಹಲ್. ಕಮಲ್ ಮಹಲ್ ನೋಡೋದಕ್ಕೆ 2 ಕಣ್ಣು ಸಾಲದಿಲ್ಲ, 4 ಕಣ್ಣು ಇರ್ತವೆ. ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿದೆ ಅಂತ. ಇದೀಗ ನಾವು ಬಂದಿದ್ದೇವೆ ಕಮಲ್ ಮಹಲ್ ನೋಡಿಕೊಂಡು ಗಜಶಾಲೆ ನೋಡಲಿಕ್ಕೆ. ಆನೆಗಳನ್ನ ಸಾಕ್ತಿದ್ದಂತಹ ಜಾಗ ನೀವು ನೋಡ್ತಿದ್ದೀರಾ, ನೋಡಿ ಎಷ್ಟೊಂದು ಸಖತ್ತಾಗಿದೆ. 11 ಗಜಶಾಲೆಗಳಿದ್ದಾವೆ ನೋಡ್ತಿರ್ಬೋದು. ಈ ಗಜಶಾಲೆಯ ವಿಶೇಷತೆ ಏನಂದರೆ, ಆ ಆನೆಗಳನ್ನ ನೋಡ್ಕೊತಿದ್ದಂತಹ ಮಾವುತರು ಓಡಾಡೋದಕ್ಕೆ ಜಾಗ ಸಹ ಇದೆ ನೋಡ್ತಿರ್ಬೋದು. ಆನೆಗಳನ್ನ ನೋಡ್ಕೊಳ್ಳೋದಕ್ಕೆ ಮಾವುತರಿಗೆ ಬೇಕಾದಂತಹ ಜಾಗ. 11ರಲ್ಲಿ 3ಕ್ಕೆ ಮಾತ್ರ ಜಾಗ ಇದ್ದಾವೆ, ಇನ್ನು ಮಿಕ್ಕಿದವಕ್ಕೆ ಯಾವುದಕ್ಕೂ ಜಾಗ ಇಲ್ಲ. ಈ ಥರ ಜಾಗ ಇಲ್ಲ ನೋಡ್ತಿರ್ಬೋದು ಇನ್ಸೈಡ್ ಗಜಶಾಲೆನ. ಸುಂದರವಾದಂತಹ ಗಜಶಾಲೆ ನೀವು ನೋಡ್ತಾ ಇದ್ದೀರಾ, ನೋಡಿ ಎಷ್ಟೊಂದು ಸಕ್ಕತ್ತಾಗಿದೆ ಅಂತ. ಇವಾಗ ನಾವು ನೋಡ್ತಾ ಇದ್ದೀವಿ ಈ ಕಾವಲುಗಾರರ ಮನೆಗಳನ್ನ. ಬನ್ನಿ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ನಾವು ನೋಡ್ತಾ ಇದ್ದೀವಿ ಕಾವಲುಗಾರರ ಮನೆಗಳನ್ನ. ಇವಾಗ ಇದನ್ನು ಹಾಳಾಗಿರುವಂತಹ ವಿಗ್ರಹಗಳನ್ನ ಇಡೋದಕ್ಕೆ ಒಂದು ರೂಮ್ ಥರ ಬಳಸ್ತಾ ಇದ್ದಾರೆ. ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿದೆ ಅಂತ. ಕಾವಲುಗಾರರ ಮನೆಗಳು.
ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪ ಇರುವಂತಹ ಕಾವಲುಗಾರರ ಮನೆಗಳನ್ನ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಸಖತ್ತಾಗಿದೆ ಅಂತ. ವರ್ಣಿಸೋಕ್ಕೆ ಆಗೋದಿಲ್ಲ ಎಷ್ಟೊಂದು ಸಖತ್ತಾಗಿದೆ ಅಂತ. ದಯವಿಟ್ಟು ಇದೇ ಥರ ವೀಡಿಯೋಗಳಿಗಾಗಿ ದ ಟ್ರಾವೆಲ್ ಪಾತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.